ಗೃಹಲಕ್ಷ್ಮಿ ಬಾಕಿ ಹಣ ಇದೇ ವಿಚಾರ ಬೆಳಗಾವಿಯ ಅಧಿವೇಶನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಯಿತು. ಇದರ ಬೆನ್ನಲ್ಲೇ ಇದೀಗ ಕೇವಲ ಪಂಚ ಗ್ಯಾರಂಟಿಗಳು ಮಾತ್ರವಲ್ಲ, 10 ಇಲಾಖೆಗಳಲ್ಲಿ ಹಣ ಬಾಕಿ ಉಳಿಸಿಕೊಂಡ್ಬಿಟ್ಟಿದೆ ಸರ್ಕಾರ ಅನ್ನೋ ಗಂಭೀರ ಆರೋಪ ಜೊತೆಗೆ ಅನುಮಾನ ಕಾಡ್ತಾ ಇದೆ. ಸರ್ಕಾರದ 10 ಇಲಾಖೆಗಳಲ್ಲಿ ಉಳಿದಿದೆಯಾ ಅಪಾರ ಬಾಕಿ? ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲೇ ಉಳಿದಿದೆಯಾ ಬಾಕಿ? ಸಾರಿಗೆ ಇಲಾಖೆಯ 4,000 ಕೋಟಿ ಬಾಕಿಗೆ ಸಚಿವರಿಂದಲೇ ಸಾಕ್ಷಿ ಸಿಕ್ಕಿದೆ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ ಮತ್ತೋರ್ವ ಪ್ರಭಾವಿ ನಾಯಕರಿಂದ ಈ ವಿಚಾರದಲ್ಲಿ ಹೇಳಿಕೆ ಹೊರಬಿದ್ದಿದೆ. ಸರ್ಕಾರದ ಬಾಕಿ ಬಂಡವಾಳವನ್ನ ಖುದ್ದು ತೆರೆದಿಟ್ಟ ಸಚಿವರು. ರಿಪಬ್ಲಿಕ್ ಕನ್ನಡದಲ್ಲಿ ಸರ್ಕಾರದ ಬಾಕಿ ಬಂಡವಾಳ ಬಯಲು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ವಿಳಂಬ ಆಗೋದು ಸಹಜ ಅಂತ ಮಾತನಾಡಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. 1-2 ವರ್ಷ ಆಡಳಿತದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾಗೋದು ಸಹಜ. ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಇಲಾಖೆಯಲ್ಲಿ 1-2 ವರ್ಷಗಳಿಂದ ಬಾಕಿ ಇದೆ. ಗೃಹಲಕ್ಷ್ಮಿ ಹಣ ಕೇವಲ 4-5 ತಿಂಗಳು ತಡವಾಗಿದೆ ಅಷ್ಟೇ, ಆದರೆ ಹಲವು ಪ್ರಮುಖ ಇಲಾಖೆಗಳಲ್ಲೇ ಅಪಾರ ಬಾಕಿ ಇದೆ ಅಂತ ಹೇಳಿ ಸರ್ಕಾರದ ಬಾಕಿ ಬಂಡವಾಳವನ್ನ ಬಯಲು ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸರ್ಕಾರದ ಅನೇಕ ಇಲಾಖೆಗಳಲ್ಲಿ 1-2 ವರ್ಷದಿಂದ ಹಣ ಬಾಕಿ ಉಳಿದುಬಿಟ್ಟಿದೆ. ಬಿಲ್ಗಳ ಕ್ಲಿಯರ್ ಆಗಿಲ್ಲ. ಗೃಹಲಕ್ಷ್ಮಿ ವಿಚಾರವನ್ನು ನೀವು ಮಾತನಾಡ್ತಿದ್ದೀರಿ, ಅದು ಕೇವಲ 3-4 ತಿಂಗಳ ಲೆಕ್ಕ ಅಷ್ಟೇನೆ ಅಂತ ಹೇಳೋ ಮೂಲಕ ಸರ್ಕಾರದ ಬಂಡವಾಳವನ್ನ ಬಯಲು ಮಾಡಿದ್ರ ಸಚಿವ ಸತೀಶ್ ಜಾರಕಿಹೊಳಿ. ಕೇವಲ ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಅಲ್ಲ, ಇನ್ನು ಅನೇಕ ಇಲಾಖೆಗಳಲ್ಲಿ ಬಿಲ್ ಕ್ಲಿಯರ್ ವಿಳಂಬ ಆಗ್ತಲೇ ಇದೆ ಅನ್ನೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ತಮ್ಮ ಹೇಳಿಕೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಸಂದರ್ಭದಲ್ಲಿ ಬಾಕಿ ಉಳಿಸಿಕೊಂಡಿರುವಂತದ್ದು, ಮತ್ತೊಂದು ಕಡೆಗೆ ತಮ್ಮ ನೌಕರರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಹೋರಾಟಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲ ಮಾತಾಡ್ತೀನಿ ಬಿಡಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಯಾವುದೇ ದೇಶ ತಗೊಳ್ಳಿ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯ ತಗೊಳ್ಳಿ, ಲಾಭ ದೃಷ್ಟಿಯಿಂದ ಮಾಡಿಸಲ್ಲ. ವಿದ್ಯಾ ಇಲಾಖೆ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಯಾವುದು ಕೂಡ ಲಾಭ ದೃಷ್ಟಿಯಿಂದ ಮಾಡಲ್ಲ. ಜನರ ಸೌಕರ್ಯಕ್ಕೆ ಎಲ್ಲಾ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೋ ಇದೇ ರೀತಿನೇ ಮಾಡೋದು. ಆಮೇಲೆ ಎರಡನೇದಾಗಿ ಈಗ ನಮ್ಮ ಬಾಕಿ ಹೇಳ್ತಾರೆ. ಈಗ ಬಿಜೆಪಿಯವರು ನರೇಗಾದಲ್ಲಿ 1,000 ಕೋಟಿ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು, ಅದನ್ನ ಯಾಕೆ ಕೊಡ್ತಿಲ್ಲ? ಆಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ 3,800 ಕೋಟಿ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವ್ರ ಪಾಲು ಬರೀ 570 ಕೋಟಿ ಕೊಟ್ಟಿದ್ದಾರೆ, ಅದನ್ನ ಯಾವಾಗ ಕೊಡ್ತಾರೆ? ಆಮೇಲೆ ಇದರಲ್ಲಿ ಯಾವುದು ಭದ್ರಾ ಮೇಲ್ದಂಡೆ ಯೋಜನೆ 5th ಫೈನಾನ್ಸ್ ಅಲ್ಲಿ 5,300 ಕೋಟಿ ಕೊಡ್ತೀವಿ ಎಂದಿರು, ಕೊಡ್ಲೇ ಇಲ್ಲ. ಆಮೇಲೆ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ 5,495 ಕೋಟಿ ಕೊಡ್ತೀವಿ ಎಂದರು, ಕೊಡ್ಲೇ ಇಲ್ಲ. ಬೆಂಗಳೂರಿಗೆ ಕೆರೆಗಳಿಗೆ ಫೆರಿಫೆರಲ್ ರಸ್ತೆಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು 5th ಫೈನಾನ್ಸ್ ಅಲ್ಲಿ, ಕೊಡ್ಲೇ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿ ಬಿಜೆಪಿಯವರು. ಸರ್, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದೀರಾ ಸರ್? ಏನ್ ಹೇಳಿದ್ರು? ಕೊಡ್ತಾರೆ ಸರ್. ಈಗ ಮತ್ತೊಂದು ಕಡೆ ಸದನದಲ್ಲಿ ಮಾಡ್ತಾ ಇದೆ ಸರ್ಕಾರದಲ್ಲಿ, ಯಾವುದು ಕೂಡ ಎಲ್ಲ ವಿಳಂಬ ಆಗುತ್ತಾವ. ಎಲ್ಲ ಇಲಾಖೆಯಲ್ಲಿ ಪೇಮೆಂಟ್ 1 ವರ್ಷ 2 ವರ್ಷ ವಿಳಂಬ ಆಗಿದ್ದಿದೆ. ಅದು ಬಹುಶಃ 4 ತಿಂಗಳು 5 ತಿಂಗಳು ಡಿಲೇ ಆಗಿದೆ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೆ. ಈಗ ಅಲ್ಲಿ 24 ತಿಂಗಳೇನು ಕೊಟ್ಟಿದ್ದೀವಿ. ದುರ್ಬಳಕೆ ಆಗುವಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ದುರ್ಬಳಕೆ ಅನ್ನೋ ಪ್ರಶ್ನೆ ಇಲ್ಲ. ಎದಕ್ರೆ ಏನಾಗಿದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ಇದರಲ್ಲಿ ಅವ್ಯವಹಾರ ಪ್ರಶ್ನೆ ಬರೋದಿಲ್ಲ. ಸುಳ್ಳೇನು ಮಾಹಿತಿ ಕೊಟ್ಟಿಲ್ಲ. ಅವರು ಕೊಟ್ಟಿರಬಹುದು ಈ ತರ ಹೆಚ್ಚಂತ. ಅವ್ರು ಹೇಳಿದ ತಿಂಗಳ ಮ್ಯಾಚ್ ಆಗಿಲ್ಲ ಅಷ್ಟೇ.
24 ತಿಂಗಳು ಕೊಟ್ಟಿದೀವಿ ಅಷ್ಟೇ, ಕೊಡ್ತೀವಿ, ಮುಂದೆ ಕೂಡ ಕೊಡ್ತೀವಿ. ಮಾಡ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ ಬಾಕಿ ಹಣ ಇದೇ ವಿಚಾರ ಬೆಳಗಾವಿಯ ಅಧಿವೇಶನದಲ್ಲಿ ಸಾಕಷ್ಟು ಗದ್ದಲಕ್ಕೆ ಕಾರಣವಾಯಿತು. ಇದರ ಬೆನ್ನಲ್ಲೇ ಇದೀಗ ಕೇವಲ ಪಂಚ ಗ್ಯಾರಂಟಿಗಳು ಮಾತ್ರವಲ್ಲ, 10 ಇಲಾಖೆಗಳಲ್ಲಿ ಹಣ ಬಾಕಿ ಉಳಿಸಿಕೊಂಡ್ಬಿಟ್ಟಿದೆ ಸರ್ಕಾರ ಅನ್ನೋ ಗಂಭೀರ ಆರೋಪ ಜೊತೆಗೆ ಅನುಮಾನ ಕಾಡ್ತಾ ಇದೆ. ಸರ್ಕಾರದ 10 ಇಲಾಖೆಗಳಲ್ಲಿ ಉಳಿದಿದೆಯಾ ಅಪಾರ ಬಾಕಿ? ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲೇ ಉಳಿದಿದೆಯಾ ಬಾಕಿ? ಸಾರಿಗೆ ಇಲಾಖೆಯ 4,000 ಕೋಟಿ ಬಾಕಿಗೆ ಸಚಿವರಿಂದಲೇ ಸಾಕ್ಷಿ ಸಿಕ್ಕಿದೆ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ ಮತ್ತೋರ್ವ ಪ್ರಭಾವಿ ನಾಯಕರಿಂದ ಈ ವಿಚಾರದಲ್ಲಿ ಹೇಳಿಕೆ ಹೊರಬಿದ್ದಿದೆ. ಸರ್ಕಾರದ ಬಾಕಿ ಬಂಡವಾಳವನ್ನ ಖುದ್ದು ತೆರೆದಿಟ್ಟ ಸಚಿವರು. ರಿಪಬ್ಲಿಕ್ ಕನ್ನಡದಲ್ಲಿ ಸರ್ಕಾರದ ಬಾಕಿ ಬಂಡವಾಳ ಬಯಲು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ವಿಳಂಬ ಆಗೋದು ಸಹಜ ಅಂತ ಮಾತನಾಡಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. 1-2 ವರ್ಷ ಆಡಳಿತದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾಗೋದು ಸಹಜ. ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಇಲಾಖೆಯಲ್ಲಿ 1-2 ವರ್ಷಗಳಿಂದ ಬಾಕಿ ಇದೆ. ಗೃಹಲಕ್ಷ್ಮಿ ಹಣ ಕೇವಲ 4-5 ತಿಂಗಳು ತಡವಾಗಿದೆ ಅಷ್ಟೇ, ಆದ್ರೆ ಹಲವು ಪ್ರಮುಖ ಇಲಾಖೆಗಳಲ್ಲೇ ಅಪಾರ ಬಾಕಿ ಇದೆ ಅಂತ ಹೇಳಿ ಸರ್ಕಾರದ ಬಾಕಿ ಬಂಡವಾಳವನ್ನ ಬಯಲು ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸರ್ಕಾರದ ಅನೇಕ ಇಲಾಖೆಗಳಲ್ಲಿ 1-2 ವರ್ಷದಿಂದ ಹಣ ಬಾಕಿ ಉಳಿದುಬಿಟ್ಟಿದೆ. ಬಿಲ್ಗಳ ಕ್ಲಿಯರ್ ಆಗಿಲ್ಲ. ಗೃಹಲಕ್ಷ್ಮಿ ವಿಚಾರವನ್ನು ನೀವು ಮಾತನಾಡ್ತಿದ್ದೀರಿ, ಅದು ಕೇವಲ 3-4 ತಿಂಗಳ ಲೆಕ್ಕ ಅಷ್ಟೇನೆ ಅಂತ ಹೇಳೋ ಮೂಲಕ ಸರ್ಕಾರದ ಬಂಡವಾಳವನ್ನ ಬಯಲು ಮಾಡಿದ್ರ ಸಚಿವ ಸತೀಶ್ ಜಾರಕಿಹೊಳಿ. ಕೇವಲ ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಅಲ್ಲ, ಇನ್ನು ಅನೇಕ ಇಲಾಖೆಗಳಲ್ಲಿ ಬಿಲ್ ಕ್ಲಿಯರ್ ವಿಳಂಬ ಆಗ್ತಲೇ ಇದೆ ಅನ್ನೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ತಮ್ಮ ಹೇಳಿಕೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಸಂದರ್ಭದಲ್ಲಿ ಬಾಕಿ ಉಳಿಸಿಕೊಂಡಿರುವಂತದ್ದು, ಮತ್ತೊಂದು ಕಡೆಗೆ ತಮ್ಮ ನೌಕರರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಹೋರಾಟಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲ ಮಾತಾಡ್ತೀನಿ ಬಿಡಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಯಾವುದೇ ದೇಶ ತಗೊಳ್ಳಿ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯಗಳು ತಗೊಳ್ಳಿ, ಲಾಭ ದೃಷ್ಟಿಯಿಂದ ಮಾಡಿಸಲ್ಲ. ವಿದ್ಯಾ ಇಲಾಖೆ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಯಾವುದು ಕೂಡ ಲಾಭ ದೃಷ್ಟಿಯಿಂದ ಮಾಡಲ್ಲ. ಜನರ ಸೌಕರ್ಯಕ್ಕೆ ಎಲ್ಲಾ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೋ ಇದೇ ರೀತಿನೇ ಮಾಡೋದು. ಆಮೇಲೆ ಎರಡನೇದಾಗಿ ಈಗ ನಮ್ಮ ಬಾಕಿ ಹೇಳ್ತಾರೆ. ಈಗ ಬಿಜೆಪಿಯವರು ನರೇಗಾದಲ್ಲಿ 8,000 ಕೋಟಿ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು, ಅದನ್ನ ಯಾಕೆ ಕೊಡ್ತಿಲ್ಲ? ಆಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ 3,800 ಕೋಟಿ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವ್ರ ಪಾಲು ಬರೀ 570 ಕೋಟಿ ಕೊಟ್ಟಿದ್ದಾರೆ, ಅದನ್ನ ಯಾವಾಗ ಕೊಡ್ತಾರೆ? ಆಮೇಲೆ ಇದರಲ್ಲಿ ಯಾವುದು ಭದ್ರಾ ಮೇಲ್ದಂಡ ಯೋಜನೆ 5th ಫೈನಾನ್ಸ್ ಅಲ್ಲಿ 5,300 ಕೋಟಿ ಕೊಡ್ತೀವಿ ಎಂದಿರು, ಕೊಡಲೇ ಇಲ್ಲ. ಆಮೇಲೆ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ 5,495 ಕೋಟಿ ಕೊಡ್ತೀವಿ ಎಂದರು, ಕೊಡಲೇ ಇಲ್ಲ. ಬೆಂಗಳೂರಿಗೆ ಕೆರೆಗಳಿಗೆ, ಫೆರಿಫೆರಲ್ ರಸ್ತೆಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು 5th ಫೈನಾನ್ಸ್ ಅಲ್ಲಿ, ಕೊಡಲೇ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿ ಬಿಜೆಪಿಯವರು. ಸರ್, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದೀರಾ ಸರ್? ಏನ್ ಹೇಳಿದ್ರು? ಕೊಡ್ತಾರೆ ಸರ್. ಈಗ ಮತ್ತೊಂದು ಕಡೆ ಸದನದಲ್ಲಿ ಮಾಡ್ತಾ ಇದೆ ಸರ್ಕಾರದಲ್ಲಿ ಯಾವುದು ಕೂಡ ಎಲ್ಲ ವಿಳಂಬ ಆಗುತ್ತಾವ. ಎಲ್ಲ ಇಲಾಖೆಯಲ್ಲಿ ಪೇಮೆಂಟ್ 1 ವರ್ಷ 2 ವರ್ಷ ವಿಳಂಬ ಆಗಿದ್ದಿದೆ. ಅದು ಬಹುಶಃ 4 ತಿಂಗಳು 5 ತಿಂಗಳು ಡಿಲೇ ಆಗಿದೆ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೆ. ಈಗ ಅಲ್ಲಿ 24 ತಿಂಗಳೇನು ಕೊಟ್ಟಿದ್ದೀವಿ. ದುರ್ಬಳಕೆ ಆಗುವಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ದುರ್ಬಳಕೆ ಅನ್ನೋ ಪ್ರಶ್ನೆ ಇಲ್ಲ. ಎದಕ್ರೆ ಏನಾಗಿದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ಇದರಲ್ಲಿ ಅವ್ಯವಹಾರ ಪ್ರಶ್ನೆ ಬರೋದಿಲ್ಲ. ಸುಳ್ಳೇನು ಮಾಹಿತಿ ಕೊಟ್ಟಿಲ್ಲ. ಅವರು ಕೊಟ್ಟಿರಬಹುದು ಈ ತರ ಹೆಚ್ಚಂತ,
ಅವ್ರು ಹೇಳಿದ ತಿಂಗಳ ಮ್ಯಾಚ್ ಆಗಿಲ್ಲ ಅಷ್ಟೇ. 24 ತಿಂಗಳು ಕೊಟ್ಟಿದೀವಿ ಅಷ್ಟೇ, ಕೊಡ್ತೀವಿ, ಮುಂದೆ ಕೂಡ ಕೊಡ್ತೀವಿ. ಮಾಡ್ತಾ ಇದೆ ಸರ್ಕಾರ.